ವಿಜಯಪುರ ತಾಲೂಕಿನ ಕಗ್ಗೋಡ್ ಗ್ರಾಮದಲ್ಲಿ ಪಶು ಆಸ್ಪತ್ರೆ ವಿಜಯಪುರ ಇವರ ವತಿಯಿಂದ ಪ್ರಾಣಿಜನ್ಯ ರೋಗಗಳ ಬಗ್ಗೆ ತಿಳುವಳಿಕೆ ಅರಿವು ಮೂಡಿಸುವ ಕಾರ್ಯಕ್ರಮವು ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಸರ್ಕಾರಿ ಪ್ರೌಢಶಾಲೆ ಕಗ್ಗೋಡ್ ಶಾಲಾ ಆವರಣದಲ್ಲಿ ನಡೆಯಿತು. ಪಶು ವೈದ್ಯಾಧಿಕಾರಿಗಳಾದ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ವಿಜಯಪುರ ಬಸವರಾಜ್ ಕನಮಡಿರವರು ಮಾತನಾಡಿ, ಪ್ರತಿ ಗ್ರಾಮದ ಶಾಲೆಗಳಿಗೆ ಭೇಟಿ ನೀಡಿ ಶಾಲಾ ಮಕ್ಕಳಿಗೆ ನಾಯಿ ಕಚ್ಚಿದಾಗ ಏನು ಮಾಡಬೇಕೆಂದು ತಿಳಿ ಹೇಳಿದರು. ಮಕ್ಕಳಿಗೆ ಸ್ವಚ್ಛವಾಗಿ ಕೈ ತೊಳೆದುಕೊಂಡು ನಾಯಿ ಕಚ್ಚಿದ ಜಾಗಕ್ಕೆ ಸಾಬೂನಿನಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪಶು ವೈದ್ಯ ಸಿಬ್ಬಂದಿಗಳಾದ ಶ್ರೀಕಾಂತ್ ದೊಡ್ಮನಿ, ರಾಜೇಂದ್ರ ಬಡಿಗೇರ್, ವಸಂತ್ ನಾಯಕ್, ಮುಖ್ಯ ಶಿಕ್ಷಕರು ಹಾಗೂ ಪಿಕೆಪಿಎಸ್ ಉಪಾಧ್ಯಕ್ಷರಾದ ಯಲ್ಲಪ್ಪ ಹಾದಿಮನಿ, ವಿಜಯವಾಣಿ ಪತ್ರಕರ್ತರಾದ ಪ್ರಭು ಕುಮಟಗಿರವರು ಉಪಸ್ಥಿತರಿದ್ದರು. ನೀವು ನಿಮ್ಮ ಪಾಲಕರ ಗಮನಕ್ಕೆ ತರಬೇಕು, ಅಥವಾ ಸ್ಕೂಲ್ನಲ್ಲಿದ್ದರೆ ಟೀಚರ್ಸ್ ಗಮನಕ್ಕೆ ತರಬೇಕು, ಅಲ್ಲಿ ಊರಲ್ಲಿದ್ದರೆ ಹಿರಿಯರ ಗಮನಕ್ಕೆ ತರಬೇಕು. ಅದು ಬಿಟ್ಟು ನಾವು ಕಲ್ಲು ಒಪ್ಪತ್ತು ನಿಂದಿರಬಾರ್ದು. ಇದು ಮುಖ್ಯವಾದದ್ದು, ಎಸ್ಪೆಷಲಿ ಮಕ್ಕಳಲ್ಲಿ ಹೇಳ್ತೀವಿ. ಆಮೇಲೆ ನಾಯಿ ಕಚ್ಚಿತ್ತು, ನಾವು ಎಲ್ಲ ನಾಯಿ ರೇಬಿಸ್ ನಾಯಿ ಅಂತಲೇ ಹೇಳೋಕ್ಕಲ್ಲ. ನೀವು ಎಲ್ಲ ನಾಯಿ ಕಚ್ಚಿದ ನಾಯಿ ಎಲ್ಲ ರೇಬಿಸ್ ಅಂತ ಗಾಬರಾಗೋಂಗಿಲ್ಲ. ನಾಯಿ ಕಚ್ಚಿತ್ತಂದ್ರೆ ಒಂದು ಪ್ರಿಕಾಷನ್ಸ್ ಏನು ತಗೋಬೇಕು, ಮನ್ಯಾಗ ಹೋಗಿ ಹೇಳೋದು ಕಲಿ. ಹುಡುಗರಿಗೆ ಹೇಳ್ತೀನಿ, ನಾಯಿ ಕಡ್ದಂತ ಮುಚ್ಚಿಡ್ಕೋಬೇಡ್ರಿ, ಸುಣ್ಣ ತುಂಬ್ಕೊಂಡೆ ಎಣ್ಣೆ ತುಂಬ್ಕೊಂಡೆ ಮಾಡಬೇಡ್ರಿ. ನಾಯಿ ಕಡ್ದಂತ ಇಮಿಡಿಯೇಟ್ ಹೋಗಿ ಹೇಳಬೇಕು. ಯಾಕಂತಂದ್ರೆ 12 ರಿಂದ 18 ತಾಸ್ನಾಗ ಇಂಜೆಕ್ಷನ್ ಮಾಡಿಸ್ಬೇಕಂತಿರ್ತದೆ. ಆಮೇಲೆ ನಾಯಿ ಕಡ್ದಾಗ ನಾವು ಏನು ಮಾಡಬೇಕು ಫಸ್ಟ್ ಕೆಲಸ ಅಂತಂದ್ರೆ, ಏನು ಮಾಡಂಗಿಲ್ಲ. ನಿಮ್ಗೆ ಏನು ಸೋಪ್ ಇಲ್ಲ, ವಾಟರ್ ಇಲ್ಲ, ಏನೂ ಇಲ್ಲ ಅಂತ, ಏನು ಸೋಪ್ ಇಲ್ಲ ಅದು ಏನೂ ಇಲ್ಲ ಅಂತ ಗಾಬರಿ ಆಗಬೇಡ್ರಿ. ಒಣ ನೀರು ತೊಗೊಂಡು ಗಸ ಅದು ಪೂರ್ತಿ ಸ್ವಚ್ಛಕ್ಕೆ ತೊಳಿಬೇಕು. ಇವನ್ ಬ್ಲೀಡಿಂಗ್ ಆಗ್ಬೇಕು, ಹೊಳ್ಳೆ ರಕ್ತ ಬರಬೇಕು ಕೈಗೆ, ನಿಮ್ಗೆ ಕಡಿದ ಜಾಗದಾಗ ರಕ್ತ ಬರಬೇಕು ವಾಪಸ್. ಅಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಇಮಿಡಿಯೇಟ್ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಕಚ್ಚಿದ ಇಮಿಡಿಯೇಟ್ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಬೇಕು. ಅವರು ಡ್ರೆಸ್ಸಿಂಗ್ ಮಾಡ್ತಾರೆ. ಆಮೇಲೆ ಹೋಗ್ಬೇಕಾದ್ರೆ ಇನ್ನೊಂದು ಪ್ರಿಕಾಷನ್ ಹೇಳ್ತೀನಿ ನಿಮ್ಗೆ, ಆ ನಾಯಿ ಕಡ್ದಂತೇಳಿ ಅರಿವಿ ಕಟ್ಕೊಂಡು ಹೋಗ್ಬೇಡಿ. ಒಟ್ಟ ಅರಿವಿ ಅದು ಏನು ಕಟ್ಕೋಬಾರ್ದು. ಅದ್ರ ಮ್ಯಾಗ ನೀವು ಏನೈತಿ ಹಂಗೆ ಓಪನ್ ಇಟ್ಕೊಂಡು ಹೋಗ್ಬೇಕು. ಸ್ವಚ್ಛಗೆ ತೊಳ್ಕೊಂಡು ನಾಯಿ ಕಡ್ದಂತೆ ಡಾಕ್ಟರ್ ತೋರಿಸ್ಬೇಕು. ಇಲ್ಲೇ ಮುಖ್ಯವಾದದ್ದು ಯಾಕೆ ಗೊತ್ತಾ, ಇಲ್ಲಿ ನೀವು ಒಂದು ನಾಯಿ ಕಡಿತಂದ್ರೆ ನಾವು ಮೊದಲಿನ ಗತಿ 21 ಇಂಜೆಕ್ಷನ್ ಮಾಡಿಸೋದಿಲ್ಲ. ಅದೆಲ್ಲ ಕಾಲ ಹೋಯ್ತು. ಈಗ ಏನಿದ್ರು 5 ಇಂಜೆಕ್ಷನ್ ಮಾಡ್ತಾರೆ. ಹೆಂಗಪ್ಪ ಅಂದ್ರೆ ಅದು ಹೇಳಿದಿಲ್ಲ, 12 ರಿಂದ 18 ತಾಸೊಳಗೆ ನಾವು ಇಂಜೆಕ್ಷನ್ ಮಾಡೋದಿರ್ತದೆ. ಅದನ್ನ ಫಸ್ಟ್ ಇಂಜೆಕ್ಷನ್ ಅವತ್ತು ಕಡ್ದಿದ್ದ ದಿನ ಮಾಡ್ತಾರೆ. ಅದಾದ್ಮೇಲೆ 3 ದಿನಕ್ಕೆ ಮಾಡ್ತಾರೆ. ಅದಾಗಿಂದ 7 ದಿನಕ್ಕೆ, 14 ದಿನಕ್ಕೆ, 28 ದಿನಕ್ಕೆ, 90 ದಿನಕ್ಕೆ ಮಾಡ್ತಿರ್ತಾರೆ. ಇಷ್ಟು ಇಂಜೆಕ್ಷನ್ ಏನೈತಿ, ನಾವೇನಾದ್ರೂ ರೇಬಿಸ್ ಅಥವಾ ರೇಬಿಸ್ ಅಂತಲ್ಲ, ಯಾವುದೇ ನಾಯಿ ಕಡಿತು ಅಂತಂದ್ರೆ ನೀವು ಮಾಡಿಸ್ಬೇಕು. ಇದು ಓನ್ಲಿ ಮನುಷ್ಯರೊಳಗೆ ಅಷ್ಟೇ ಅಲ್ಲ, ಪ್ರಾಣಿಗಳಲ್ಲೂ ನಾವು ಮಾಡಿಸ್ಬೋದು. ಮಾಡಿಸ್ಲೇಬೇಕು, ಮಾಡಿಸ್ಬೋದಲ್ಲ, ಕಂಪಲ್ಸರಿ. ಇದನ್ನ ನಾವು ನಾಯಿ ಕಚ್ಚಿದೆ ಅಂದ್ರೆ ಇದನ್ನ ನಾವು ಹೋಗಿ ಮಾಡಿಸ್ಕೊಂಡ್ಬರ್ಬೋದು. ಇನ್ನೂ ಒಂದು ಇದು ನಾವು ಪ್ರಿಕಾಷನ್ಸ್ ತಗೊಳ್ಬೇಕಾಗಿತ್ತು ಅಂತಂದ್ರೆ, ಎಸ್ಪೆಷಲಿ ನಾಯಿ ಹಾವಳಿ ಭಾಳ ಅದ, ಸಮಸ್ಯೆಗಳು ಭಾಳ ಅದಾವ ಹಳ್ಳ್ಯಾಗ ಅಂತಂದ್ರೆ, ನಾವು ಪ್ರೀ ಬೈಟ್ ಅಂತ ಹೇಳ್ತೀವಿ. ಇದಕ್ಕೆ ಹೆಂಗೆ ಎಕ್ಸಾಂಪಲ್ ಅಂದ್ರೆ, ಒಂದು ಪ್ರೀ ಬೈಟ್, ಒಂದು ಪೋಸ್ಟ್ ಬೈಟ್ ಅಂತ ವ್ಯಾಕ್ಸಿನೇಷನ್ ಇರ್ತದೆ. ಎರಡೂ ಒಂದೇ ವ್ಯಾಕ್ಸಿನೇಷನ್. ಆದ್ರೆ ಇದು ಕಡಿಕಿಂತ ಮೊದಲು ಮಾಡಿಸೋದು, ಅದು ಕಡದ ಮ್ಯಾಗ ಮಾಡಿಸೋದು. ಕಡಿಕಿಂತ ಮೊದಲ ನಾವು ಒಂದೇ ಇಂಜೆಕ್ಷನ್ ಮಾಡ್ತೀವಿ, ವರ್ಷಕ್ಕೊಂದೇ. ಹೆಂಗೆ ನಾವು ನಾಯಿಗೆ ಹೇಳಿದ್ನಲ್ಲ ನಿಮ್ಗೆ, ವರ್ಷಕ್ಕೊಮ್ಮೆ ಮಾಡೋದು, ಹಂಗೆ ನಾವು ಮನುಷ್ಯರು ಮಾಡಿಸೋಬೋದು, ದನದಲ್ಲಿನೂ ಮಾಡಬಹುದು ವ್ಯಾಕ್ಸಿನೇಷನ್. ಎಸ್ಪೆಷಲಿ ರೇಬಿಸ್ ವ್ಯಾಕ್ಸಿನೇಷನ್ ಒಂದು ಹೇಳ್ತೀನಿ, ಟೋಟಲಿ ಫ್ರೀ ಅದ. ನೀ ಯಾವುದೇ ದವಾಖಾನಿಗೆ ಹೋಗ್ರಿ, ವ್ಯಾಕ್ಸಿನೇಷನ್ಗೆ ಎಲ್ಲಿ ದುಡ್ಡಿಲ್ಲ, ಫ್ರೀಯಾಗಿ ನಮ್ಮವ್ರು ಬಂದು ವ್ಯಾಕ್ಸಿನೇಷನ್ ಮಾಡ್ತಾರೆ. ಅದಕ್ಕೆ ನೀವೇನೈತಿ, ಆದಷ್ಟು ನಿಮ್ಮ ಮನೆಯಲ್ಲಿ ನಾಯಿಗಳಿದ್ರೆ ಮೊದಲ ಕೆಲಸ ಏನು ಮಾಡ್ರಿ, ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ಬಿಡ್ರಿ. ವ್ಯಾಕ್ಸಿನೇಷನ್ ಮಾಡಿಸಿದ್ರೆ 50-60% ಸೇವಿಂಗ್ ಮಾಡಿದಾಗ, ಅದ್ರದ್ದು ಸೇವ ನೀವು ಸೇವ್ ಇದ್ದಾಗ. ಯಾಕಂದ್ರೆ ವ್ಯಾಕ್ಸಿನೇಷನ್ ಮಾಡಿದಾಗ ಈ ಏನಂತ ನಾವಿತ್ತಲ್ಲ, ರೇಬಿಸ್ ಆಗ್ತದೆ ಅನ್ನುವಂಥದ್ದು ಕಡಿಮೆ ಪ್ರಮಾಣ, ಎಲ್ಲೋ ಒಂದು 1% ಇದೆ. ಆಮೇಲೆ ಇನ್ನೊಂದು, ಈಗ ನಾವು ರೇಬಿಸ್ ಡಾಗ್ ಅಂತ ಅಲ್ಲ, ಯಾವುದೇ ಒಂದು ಡಾಗ್ ಕಚ್ಚಿದ್ರೆ, ಡಾಗ್ ಕಚ್ಚಿದೆ ಅಂತ ಹೇಳಿ ನೀವತ್ತು ವ್ಯಾಕ್ಸಿನೇಷನ್ ತೊಗೊಳ್ರಿ, ಅಥವಾ ಅದನ್ನ ನೀವೆಲ್ಲ ಪ್ರಿಕಾಷನ್ಸ್ ತೊಗೊಂಡು ವ್ಯಾಕ್ಸಿನೇಷನ್ ಎಲ್ಲ ತೊಗೊಳಾಕ್ತಿರಂತಂದ್ರು, ನೀವೇನು ಮಾಡ್ಬೇಕಂತಂದ್ರೆ ಆ 7 ರಿಂದ 10 ದಿನ ಆ ನಾಯಿ ನೋಡ್ಕೋತೀರಿ. ಯಾರದೇ ಇರಲಿ, ನಾಯಿ ನಿಮ್ದರಿರಲಿ, ಮನೆಯವ್ರದ್ದಿರಲಿ, ಅಥವಾ ಹೊರಗಿನವ್ರದ್ದಿರಲಿ, ಯಾರ್ದಾರ ಇರಲಿ ಡಾಗ್, ಅದನ್ನ ನೀವು ಅಬ್ಸರ್ವೇಷನ್ ಮಾಡ್ತಿರ್ಬೇಕು. ಯಾಕಂದ್ರೆ 7 ರಿಂದ 10 ದಿನದಾಗ ಅದರಲ್ಲಿ ಏನಾದ್ರು ರೇಬಿಸ್ ಸಿಂಪ್ಟಮ್ಸ್ ಇದ್ದು, ನಾಯಿ ಒಳಗೆ ಏನಾದ್ರು ರೇಬಿಸ್ ಸಿಂಪ್ಟಮ್ಸ್ ಇದ್ದು ಮಾಡಿದ್ದು ಅಂತಂದ್ರೆ ಆ ಸಿಂಪ್ಟಮ್ಸ್ ಕಾಣಕ್ಕೆ ಶುರು ಆಗಿರ್ತದೆ. ಅಥವಾ ಅದು ಏನಾದ್ರೆ ಡೆತ್ ಗಿತ್ತ ಆಯ್ತು ಅಂದ್ರೆ ಅದಕ್ಕೆ ರೇಬಿಸ್ ಬಂದ ಅಂತ ಅರ್ಥ ಆಗ್ತದೆ. ಅದು ನಮ್ಗೆ ಏನಾಗ್ತದೆ, ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಇನ್ ಕೇಸ 7 ರಿಂದ 10 ದಿನದಾಗ ಏನೂ ಆಗಿದ್ದಿಲ್ಲ ಅಂದ್ರೆ ಏನೂ ಸಮಸ್ಯೆಗಳು ಇರುವುದಿಲ್ಲ. ಒಂದು ಕೆಲವು ಟೈಮ್ದಾಗ ನಾವು 7 ರಿಂದ 10 ದಿನ ಅಂತ ನಾನು ನಿಮ್ಗೆ ಹೇಳ್ಬೋದು. ಕೆಲವು ಟೈಮ್ದಾಗ ಮನುಷ್ಯರಲ್ಲಿ
ಸುಮಾರು 1 ವರ್ಷದ ನಂತರ ಸಿಂಪ್ಟಮ್ಸ್ ತೋರ್ಸಾವ. ಅವು ಎಲ್ಲೋ ಒಂದು ರೇರೆಸ್ಟ್ ಕೇಸ್ ಅಂತ ಹೇಳ್ತೀವಿ. ಒಂದು ಅಸ್ಸಾಂದಾಗ 16 ವರ್ಷದ ಮ್ಯಾಗ ತೋರಿಸೈತಿ. 16 ಇಯರ್ಸ್ ಡಾಗ್ ಬೈಟ್ ಆಗಿ 16 ಇಯರ್ಸ್ ಮ್ಯಾಗ ನಾವು ಒಂದು ಪೇಷಂಟ್ ಅಲ್ಲಿ ನಾವು ನೋಡಿದೀವಿ. ಹಿಂಗೆ ಹಲವಾರು ಉದಾಹರಣೆಗಳು ಭಾಳ ಅದಾವ. ಆದ್ರೆ ನಾವು ಮುಖ್ಯವಾಗಿ 7 ರಿಂದ 10 ದಿನ ಅದನ್ನ ಕಾಯ್ತಾ ಇರೋದು. ಏನಪ್ಪ ಇದು ರೇಬಿಸ್, ಅದಕ್ಕೆ ಏನದ, ಅದು ಫುಡ್ ಚೆನ್ನಾಗಿ ತಗೊಳಾಗ್ತದೆ ಇಲ್ಲೋ, ರೆಗ್ಯುಲರ್ ಇದ್ದಂಗೆ ಐತೆ ಹಂಗೆ ಐತೆ ಇಲ್ಲೋ, ಅದರಲ್ಲಿ ಏನಾದ್ರು ಬದಲಾವಣೆ ಕಾಣಾಗ್ತದನೋ, ಇದನ್ನೆಲ್ಲ ನಾವು ಅಬ್ಸರ್ವೇಷನ್ ಮಾಡ್ಕೊತಿರ್ಬೇಕು. ಪ್ಲಸ್ ಯಾವುದೇ ಮಾಲೀಕನಿರಲಿ ಅವನೊಂದು ಸ್ವಲ್ಪ ಗಮನಕ್ಕೆ ಇಡಕ್ಕೂ ಹೇಳಬೇಕು. ಯಾಕಪ್ಪ ಅಂತ ನಿಂದು ಡಾಗ್ ಹಿಂಗೆ ಬಟ್ ಆಮೇಲೆ ನಾವೇನು ಮಾಡಬೇಕು, ಆ ಡಾಗ್ ಬೈಟ್ ಆಯ್ತಾರೆ ಗಾಬರಿ ಕೊಡೋದಿಲ್ಲ. ಫಸ್ಟ್ ಏನು ಕೇಳಬೇಕು, ಏನಪ್ಪ ಆ ಮಾಲಕನ ಇತ್ತಂತಂದ್ರೆ ಸ್ಟ್ರೀಟ್ ಇದ್ರು ಬೇರೆ ವಿಷಯ, ಸ್ಟ್ರೀಟ್ ಇದ್ರೆ ಅದಕ್ಕೆ ವ್ಯಾಕ್ಸಿನೇಷನ್ ಇಲ್ಲ ಅಂತ ತಿಳ್ಕೊಡೋದು. ಓನರ್ ಇತ್ತಂದ್ರೆ ಏನಪ್ಪ ನೀನು ವ್ಯಾಕ್ಸಿನೇಷನ್ ಮಾಡಿಸಿದ್ಯಾ ಅಂತ ಕೇಳಬೇಕು. ವ್ಯಾಕ್ಸಿನೇಷನ್ ಮಾಡಿಸಿದ್ನಿ ಅಂತ ಓರಲ್ಲಿ ಕೇಳೋಕ್ಕಿಂತ ಕಾರ್ಡ್ ಕೊಡ್ತೀವಿ ನಾವು. ಎಸ್ಪೆಷಲಿ ಎಲ್ಲೇ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಕಾರ್ಡ್ ಇರ್ತದೆ, ಆ ಕಾರ್ಡ್ ಚೆಕ್ ಮಾಡೋದು ಅಲ್ಲಿ ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ಲ. ವ್ಯಾಕ್ಸಿನೇಷನ್ ಆಗಿದ್ರೆ ಓಕೆ, ಯಾಕಂದ್ರೆ ಅಲ್ಲಿ ವ್ಯಾಕ್ಸಿನೇಷನ್ ಆಗಿದ್ರೆ ಅಂದ್ರೆ ವ್ಯಾಕ್ಸಿನೇಷನ್ ಆಗಿದೆ ಅಂತ ಬರೆದು ಕೊಟ್ಟಿರ್ತಾರೆ. ವ್ಯಾಕ್ಸಿನೇಷನ್ ಆಗಿದ್ದಿಲ್ಲ ಅಂತಂದ್ರೆ ಫಸ್ಟ್ ಎಡ್ ಶುಡ್ ನೀವು 10 ದಿನ ನಾಯಿ ಕಾಯ್ಲೇಬೇಕು. ಅವ್ರಿಗೆ ಏನು ಹೇಳ್ಬೇಕು ಅನ್ನೋದು ಕನ್ವಿನ್ಸ್ ಮಾಡಬೇಕು. ಏನೋ ಒಂದು ಸ್ವಲ್ಪ ನಾನೇ ಮಾಡಿಲ್ಲ, ಅವ್ರೇನೋ ಗಾಬರಿಯಾಗಿ ಏನೋ ಮಾಡ್ತಾರೆ ಏನೋ ಅಂತ ಹೇಳಿದ್ರು ಓಡಿಸುವಂಥ ವ್ಯವಸ್ಥೆ ಒಮ್ಮೆ ಹಾಕ್ಬೋದು, ಇಲ್ಲ ಅಂತಿಲ್ಲ. ಹಳ್ಳಿ ಲೆವೆಲ್ದಲ್ಲಿ ಒಂದೊಂದು ಥರ ಹಾಕಿರ್ತದೆ. ಆದರೂ ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಒಂದು 10 ಡೇಸ್ ಯಾರು ಡಾಗನ್ನು ನೀವು ಅಬ್ಸರ್ವ್ ಮಾಡ್ತಿರ್ರಿ ಅಂತೇಳಿ ಹೇಳಿ, ನೀವು ಯಾರು ಬೈಟ್ ಆಗಿರ್ತಾರೆ ಅವರು ನೋಡ್ಕೊತಿರ್ಬೇಕು. ಇದು ಮುಖ್ಯವಾದದ್ದು. ಈ ಅಂದರೆ ಏನಾಗ್ತದೆ, ಏನೇ ಸಮಸ್ಯೆಗಳು ಬರುವ ಹಂಗಿದ್ರೆ ನಾವು ಮತ್ತೆ ಅವಾಗಲೂ ಇಮಿಡಿಯೇಟ್ ಆಗಿ ನಾವು ಏನೈತಿ ಇಮಿಡಿಯೇಟ್ ಮೆಜರ್ಸ್ ಏನೋ ತೆಗೊಳಕ್ ಬರ್ತದೆ. ಹಾಗೇನ ಈಗ ನಾವು ಈಗ ರೇಬಿಸ್ ಬಂತು ಅಥವಾ ಇದು ವ್ಯಾಕ್ಸಿನೇಷನ್ ಮಾಡಿದ್ವಿ, ಇದೆಲ್ಲದಕ್ಕೂ ಕೆಲವೊಂದು ಸಮಯದಲ್ಲಿ ಬರ್ತಾ ಇದೆ ಅಂತಂದ್ರೆ ನೀವು ಯಾರು ಅದನ್ನ ಜಡ್ಜ್ ಮಾಡ್ಬೇಕು. ಇಲ್ಲಪ್ಪ ನಾನು ಇದು ರೇಬಿಸ್ ಬಂದದು ಅಂತ. ಯಾಕಂದ್ರೆ ಹಲವಾರು ಬೇರೆ ರೋಗಗಳು ಏನಾಗಿರ್ತಾವು, ರೇಬಿಸ್ ಥರನೇ ಇರ್ತಾವೆ. ಕೆಲವೊಂದು ಉದಾಹರಣೆ ಒಂದೇ ಹೇಳ್ತೀನಿ. ಲಿಸ್ಟಿಲಿಯೋಸಿಸ್ ಅಂತ ಒಂದು ದನಗಳಲ್ಲಿ ಬರ್ತಾ ಇರ್ತದೆ. ಅದು ಏನು ಮಾಡ್ತದೆ ಗೊತ್ತಾ, ಆ ಡಿಸೀಸ್ ಬಂದಾಗ ಗಾಡಿಗೆ ಹಾಯ್ತಿರ್ತದೆ. ಇವನ್ ನೀವು ರೇಬಿಸ್ನಾಗೂ ಗಾಡಿಗೆ ಹಾಯ್ತಿರ್ತದೆ ದನ. ಹಂಗಿದ್ದಾಗ ನೀವು ಒಮ್ಮೆನೇ ಇದು ರೇಬಿಸ್ ಅಂತೇಳಿ ಅದಕ್ಕೆ ನೀವು ಕನ್ಫರ್ಮೇಷನ್ ನೀವು ಬರಬಾರ್ದು. ಸ್ಥಳೀಯ ಪಶುವೈದ್ಯರಿಗೆ ಆಗಲಿ, ಪಶುವೈದ್ಯಕೀಯ ಡಿಪಾರ್ಟ್ಮೆಂಟ್ನವ್ರು ಯಾರೇ ಕರೆದು ಈ ಅನಿಮಲ್ ಹಿಂಗೆ ಮಾಡ್ತಾ ಇದೆ, ಇದಕ್ಕೆ ಏನು ಮಾಡಾಕಬೇಕು ಅಥವಾ ಅದ್ರ ಬಗ್ಗೆ ಏನು ಅನ್ನುವಂತಂದು ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ಅದು ಒಂದು ಡಿಸಿಷನ್ ತಗೋಬೇಕು. ಅಂದ್ರೆ ಏನಾಗ್ತದೆ, ಯಾವ ಸಮಸ್ಯೆಗಳು ಬರ್ತಾ ಇರೋದಿಲ್ಲ. ಹಾಗೆ ಇದ್ರ ಜೊತೆಗೆ ನಾವು ಈಗ ದನಗಳಲ್ಲಿನೂ ನಾವು ರೇಬಿಸ್ ನೋಡ್ತಾ ಇರ್ತೀವಿ. ಯಾವಾಗ ದನಗಳಲ್ಲಿ ಬಂದಿರ್ತೀವಿ ನಿಮ್ಗೆ ಗೊತ್ತೂ ಇರೋದಿಲ್ಲ. ಅದು ಯಾವುದೋ ಒಂದು ಅನಿಮಲ್ ಎಲ್ಲೇ ಡಾಗ್ ಬೈಟ್ ಆಗಿರ್ತದೆ. ಡಾಗ್ ಬೈಟ್ ಆಗಿ ಎಸ್ಪೆಷಲಿ ದನ ನೋಡ್ರಿ ಮುಖದ ಮುಂದೆ ಕಡ್ದಿರ್ತದೆ ಹೆಚ್ಚಾಗಿ. ಅದು ಎಸ್ಪೆಷಲಿ ಮುಖದ ಮುಂದೆ ಕಡ್ದಾಗ ನಾವು ಫಾಸ್ಟ್ ಆಗಿ ಮಾಡೋದು. ಇಲ್ಲಿ ಏನಾಗ್ತದೆ ಮುಖ್ಯವಾಗಿ ಅಂತಂದ್ರೆ ರೇಬಿಸ್ದಾಗ ನಾವು ಉದಾಹರಣೆ ಹೇಳಿದಲ್ಲಿ ಹೈಡ್ರೋಫೋಬಿಯಾ ಅಂತ ಆಗ್ತದೆ. ಈ ಹೈಡ್ರೋಫೋಬಿಯಾ ಆದಾಗ ಏನಾಗ್ಬಿಡ್ತದೆ, ಆ ಗಟ್ಲ ಪೂರ್ತಿ ಬಂದ್ ಆಗಿಬಿಟ್ಟಿರ್ತದೆ. ಅಂದ್ರೆ ಈ ಏರಿಯಾ ಪ್ಯಾರಲೈಸ್ ಆಗ್ಯಾನ ಏನಾಗ್ತದೆ, ನೀರು ಕುಡಿಯಕ್ಕೆ ಬರ್ತಿರೋದಿಲ್ಲ, ಏನ್ ಮಾಡಕ್ ಬರ್ತಿಲ್ಲ. ಆವಾಗ ಲಾರ್ಜ್ ಜನ ಬಂದಾಗ ಇರಿಟೇಷನ್ ಸ್ಟಾರ್ಟ್ ಆಗಿರ್ತದೆ. ಮನುಷ್ಯರಲ್ಲೂ ಅದೇ ಸಿಂಪ್ಟಮ್ಸ್ ಇರ್ತಾವೆ. ಏನಿದೆ ಹೈಡ್ರೋಫೋಬಿಯಾ ಹೇಳಿದ್ವಿ, ಮನುಷ್ಯರೆಲ್ಲ ಹೈಡ್ರೋಫೋಬಿಯಾನೇ ಬರ್ತಿರ್ತದೆ. ಅದಕ್ಕಾಗಿ ಈ ರೇಬಿಸ್ ಅನ್ನುವಂಥದ್ದು ಗಾಬರಿ ಪಡಿಸೋದಂತಲ್ಲ, ಅದರ ಒಂದು ಗಾಬರಿ ಪಡಿಸೋದಿಲ್ಲ, ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಏನ್ ನೀವು ಪ್ರಿಕಾಷನ್ಸ್ ತಗೋತೀರಿ ಅದು ಒಂದೇ ಮುಖ್ಯವಾದದ್ದು. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಏನ್ ಮಾಡಬೇಕು, ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಚಿಕಿತ್ಸೆಯನ್ನು ತಗೋಬೇಕು, ಲಸಿಕೆಯನ್ನು ತಗೋಬೇಕು. ಆ ಲಸಿಕೆಯನ್ನು ತಗೊಂಡಾಗ ಮಾತ್ರ ಯಾವ ಸಮಸ್ಯೆ ಬರುವುದಿಲ್ಲ ಅಂತೇಳಿ ಈ ರೇಬಿಸ್ ಕಾರ್ಯಕ್ರಮದ ಇದು ಮುಗಿಸ್ರಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಕೊಂಬ. ಇಲ್ಲಿಯವರೆಗೆ ಡಾಕ್ಟರ್ BS ಕನ್ಮಡಿ, ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ವಿಜಯಪುರ, ರೇಬಿಸ್ ಮಹಾಮಾರಿ, ಹುಚ್ಚು ನಾಯಿ ಕಡಿತದಿಂದ ಬರ್ತಕ್ಕಂಥ ರೋಗ ಇಷ್ಟೊಂದು ಭಯಾನಕ ಅದನ್ನೋದು ಇಲ್ಲಿಯವರೆಗೆ ನೀಡಿದಂಥ ಉಪನ್ಯಾಸವೇ ಸಾಕ್ಷಿ ಅಂತ. ಒಂದು ಕಾಲಿತ್ತು, ಭಾಳ ಒಂದು ಬಹುಶಃ 20-30 ವರ್ಷದ ಹಿಂದೆ ಹುಚ್ಚು ನಾಯಿ ಕಡಿದ್ರೆ ಹೊಂಕಳದಲ್ಲಿ ಇಂಜೆಕ್ಷನ್ ಮಾಡ್ತಾರೆ ಅಂತಕ್ಕಂಥದ್ದು ಆ ಒಂದು ಕಾಲಿತ್ತು. ಅದಕ್ಕೆ ಭಯ ಪಡ್ತಿದ್ವಿ, ಹೊಂಕಳದಲ್ಲಿ ಇಂಜೆಕ್ಷನ್ ಮಾಡ್ತಾರೆ ಡಾಕ್ಟ್ರು ಅಂತೇಳಿ. ಆದ್ರೆ ದಿನೇ ಹೊಸ ಸಂಶೋಧನೆಗಳು ಚಿಕಿತ್ಸಾ ಕ್ಷೇತ್ರದಲ್ಲಿ ಆಗ್ತಾ ಇರೋದ್ರಿಂದ
ಇಂಜೆಕ್ಷನ್ಗಳ ಪ್ರಮಾಣ ಕಡಿಮೆ ಇತ್ತು. ಆಮೇಲೆ ರೋಗವನ್ನ ಹತೋಟಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೆದವು. ಆದ್ರೆ ಸರ್ ಇವತ್ತು ಬಹಳ ಅದ್ಭುತವಾದಂತ ವಿಚಾರ ಹೇಳಿದ್ರು. ಸಾಮಾನ್ಯವಾಗಿ ನಾವು ನಮ್ಮ ಮನೆಯಲ್ಲಿ ಬೆಕ್ಕುಗಳನ್ನು ಸಾಕ್ತೇವೆ, ನಾಯಿಗಳನ್ನು ಸಾಕ್ತೇವೆ, ಎಲ್ಲವನ್ನು ಕೂಡ ಅಷ್ಟೇ ಮುದ್ದು ಮಾಡ್ತೇವೆ, ನಾವು ತಿನ್ನುವಂತ ಆಹಾರವನ್ನು ಅದಕ್ಕೆ ಹಾಕ್ತಿರ್ತೇವೆ. ಆದ್ರೆ ಅವರೊಂದು ಕಂಡೀಷನ್ ಹೇಳಿದ್ರು, ನಿಮ್ ಲೈಫಿಗೆ ಹೇಗೆ ಒಂದು ಶೆಡ್ಯೂಲ್ ಅದ ಅದೇ ರೀತಿಯಾದಂತ ಶೆಡ್ಯೂಲ್ ಅನ್ನ ಪ್ರಾಣಿಗಳಿಗೆ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ರಿ. ಸಂಡೇ ನೀವು ಅದಕ್ಕೆ ಚಿಕನ್ ಹಾಕ್ತಿದ್ರೆ ಸಂಡೇ ಮಾತ್ರ ಹಾಕ್ರಿ, ಸೋಮವಾರ ಅದು ಕೇಳಂಗಿಲ್ಲ ಅಂತ. ಅಂದ್ರೆ ನಾವು ಯಾವ ಹ್ಯಾಬಿಟ್ ಕಲಿಸ್ತೀವಿ ಆ ಹ್ಯಾಬಿಟ್ ಅನ್ನ ಅದು ಕಲ್ಕೋತಿರ್ತದ, ನಮಗದು ಅನುಕರಣೆ ಮಾಡ್ತಿರ್ತದ. ಅದಕ್ಕೆ ಮಕ್ಕಳೇ, ನಮ್ಮೆಲ್ಲರ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ನಾವು ಸಾಕು ಪ್ರಾಣಿಗಳನ್ನ ನಾವು ಸಾಕ್ತಿರ್ತೇವೆ, ಅವು ಕೂಡ ನಮಗ್ ಮುದ್ದು ಮಾಡ್ತಿರ್ತೇವೆ, ನಾವು ಕೂಡ ಅದ್ರ ಜೊತೆಗೆ ಮುದ್ದು ಮಾಡ್ತಿರ್ತೇವೆ. ಎಷ್ಟು ಮುದ್ದು ಮಾಡ್ತೇವೆ ಅಂದ್ರೆ ನಾವು ಮಲಗುವ ಹಾಸಿಗೆಯಲ್ಲಿ ಬಂದು ಕೂಡ ಮಲಗ್ತಾವೆ ಅಲ್ವಾ. ಮತ್ತೆ ಆ ಪ್ರಾಣಿಗಳಿಂದಲೇ ಈ ಭಯಾನಕವಾದಂತ ರೋಗಗಳು ಬರ್ತಾವಂದ್ರೆ ಅವುಗಳಿಂದ ನಮ್ಮ ಪ್ರಾಣ ಕಾಪಾಡ್ತದಂದ್ಮೇಲೆ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕಲ್ವಾ? ವಹಿಸ್ತೀರಾ? ಸರ್ ಹೇಳಿದ್ರು, ಯಾವ್ದಾದ್ರು ಪ್ರಾಣಿ ನಮ್ಮ ಕತ್ತು ಮಾಡ್ತು ಅಂತಂದ್ರೆ ಅಬ್ಸರ್ವೇಷನ್ ಮಾಡ್ಬೇಕು. ಅದರಲ್ಲಿ ಹುಚ್ಚುತನ ಬಂದಿದೆಯಾ ಪರೀಕ್ಷೆ ಒಳಪಡಿಸ್ಬೇಕು. ಕಚ್ಚಿದ ತಕ್ಷಣ ಮನೆಯಲ್ಲಿ ತಂದೆ ತಾಯಿಗೆ ಹೇಳ್ಬೇಕು, ಶಾಲೆಯಲ್ಲಿ ಗುರುಗಳಿಗೆ ಹೇಳ್ಬೇಕು, ಡಾಕ್ಟರ್ ಕಡೆಗೆ ಸಂಪರ್ಕವನ್ನು ಮಾಡ್ಬೇಕು. ಅದ್ರ ಜೊತೆಗೆ ಕಚ್ಚಿದ ತಕ್ಷಣ ಯಾವೆಲ್ಲ ನಾವು ಪ್ರಥಮ ಚಿಕಿತ್ಸೆಯನ್ನು ಪಡ್ಕೋಬೇಕಂತಕ್ಕಂತ ವಿಷಯಗಳನ್ನು ಕೂಡ ಹಂಚ್ಕೊಂಡು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಬಟ್ಟೆ ಸುತ್ಕೊಂಡು ಹೋಗ್ಬಾರ್ದು, ಆಮೇಲೆ ಕಚ್ಚಿದ ಸ್ಥಳವನ್ನ ನೀರಿನಿಂದ ಸ್ವಚ್ಛವಾಗಿ ಅದನ್ನ ತೊಳೆದು ಅಲ್ಲಿ ದೇಹದಿಂದ ರಕ್ತವನ್ನು ಮತ್ತೆ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು. ಅಂದ್ರೆ ವೈರಸ್ಗಳು ದೇಹದೊಳಗೆ ಒಳಗೆ ಹೋಗಿದ್ದು ಅಂದ್ರೂ ಕೂಡ ನಾವು ಆ ರಕ್ತದ ಮುಖಾಂತರ ಹೊರಗೆ ಹಾಕ್ಬಹುದು. ಅಂದ್ರೆ 50 to 70% ನಿಮ್ ರೋಗವನ್ನು ತಡೆಗಟ್ಟಬಹುದು. ಎಲ್ಲಾ ವಿಷಯಗಳ ಬಗ್ಗೆ ನಮಗ ಎಚ್ಚರಿಕೆ ಒಂದು ಮಾಹಿತಿಯನ್ನು ನೀಡಿದ್ರು. ಬಹುಶಃ ನಮಗೂ ಗೊತ್ತಿಲ್ಲಾರ್ದಂತ ವಿಷಯಗಳನ್ನ ಅವ್ರು ಹಂಚ್ಕೊಂಡ್ರು. ಹಾಗಾಗಿ ನಿಮ್ಮ ಬದುಕು ಇನ್ನು ಬಹಳ ವಿಶಾಲದ. ಸರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದ್ರು, ಮಾನವ ಆಯುಷ್ಯ ಇವತ್ತು 50 ವರ್ಷಕ್ಕೆ ಬಂದದ ಅಂತೇಳಿ. ಹಿಂದಕ್ಕೊಂದು ಕಾಲಿತ್ತು 100 ವರ್ಷ ಅಂತೇಳಿ, ಈಗ 50 ವರ್ಷಕ್ಕೆ ಬಂದದ. ಇದ್ದ 50 ವರ್ಷನಾಗೆ ನಾವು ಹೆಂಗ್ ಬದುಕಬೇಕು ಅನ್ನುವಂತ ಲೆಕ್ಕಾಚಾರ, ಅನ್ನುವಂತಹ ಸಮಯ ಉಪಯುಕ್ತವಾದಂಥದ್ದನ್ನ ಎಲ್ಲವನ್ನು ಕೂಡ ಜಾಗ್ರತೆಯಿಂದ ನಾವು ಕಳೆಯುವಂತ ಗಳಿಗೆ ಅದ. ಅಂತದ್ರಲ್ಲಿ ಇವೆಲ್ಲ ವೈರಸ್ಗಳಿಂದಲೂ ಕೂಡ ಬದುಕಬೇಕು ನಾವು. ಇದರ ಕಡೆ ಎಚ್ಚರಿಕೆಯನ್ನು ವಹಿಸ್ತಾ ಇವತ್ತಿನ ಒಂದು ಉಪನ್ಯಾಸ ಅತ್ಯುತ್ತಮವಾಗಿದೆ. ಅವರು ಬಹಳ ಅದ್ಭುತವಾದಂತ ವಿಚಾರಗಳನ್ನ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳು. ಜೊತೆಗೆ ಒಂದು ಅಭಿಪ್ರಾಯ, ಈಗ ನಿಮಗೆ ಬಂದಂತ ಅನುಭವಗಳ ಪ್ರಕಾರ ಯಾವ್ದಾದ್ರು ಈ ಹುಚ್ಚು ನಾಯಿ ಕಡಿತಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಗೊಂದಲಗಳಿದ್ರೆ, ಪ್ರಶ್ನೆಗಳಿದ್ದರೆ ನೇರವಾಗಿ ನಿಮ್ಮ ಸ್ಥಳದಲ್ಲಿ ಎತ್ತಿ ಕೇಳಬಹುದು. ನಿಮಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಯಾರಾದ್ರೂ ಕೇಳ್ತೀರಾ? ಮೊದ್ಲಿನ ಗತಿ ನಾಯಿ ತಂದಿವ್ರಿ, ನಾ ಯಾವಾಗಾರ ಊಟಕ್ಕೆ ಹಾಕ್ತೀನಿ, ಯಾವಾಗಾರ ಮಲಗಿಸ್ತೀನಿ, ಆಮೇಲೆ ಅದು ಎಲ್ಲವೂ ತಿರುಗಾಡ ಬರ್ತದ ಅನ್ನುವಂಥದ್ದಿಲ್ಲ. ಇವತ್ತು ನಾವು ಸಿಟಿ ಒಳಗೆ ಬಂದ್ರೆ ಒಂದು ರಿಸ್ಟ್ರಿಕ್ಷನ್ಸ್. ಇವನ್ ನಾವು ಮೆಟ್ರೋಪಾಲಿಟನ್ ಹೋದ್ರೆ ಹೆಂಗೆ ಗೊತ್ತಾ, ಇವತ್ತು ನಿಮ್ಮ ನಾಯಿ ಹೆಚ್ಚಿಗೆ ಬೋಳಿತ್ತಂದ್ರೆ ಕಂಪ್ಲೇಂಟ್ ಮಾಡ್ಬಿಡ್ತಾರ. ನಿಮ್ಮ ನಾಯಿ ಭಾಳ ಬೊಗಳಾಗತ್ತದ, ಅದು ನಿಮ್ಮ ನಾಯಿ ನಿಮ್ಮ ಮನೆಯಾಗೆ ಕಟ್ಕೊರಂತ. ಆ ಒಂದು ಕಂಡೀಷನ್ದಾಗ ನಾವು ಇವತ್ತು ಬೆಳೆಯಾಕತ್ತೀವಿ. ಹಿಂಗಾಗಿ ಒಂದು ಮರಿಯನ್ನು ನಾವು ಸಾಕಿದೀವಿ ಅಂದ್ರೆ, ಒಂದು ಮರಿ ಸಾಕಾಕತ್ತೆ ತಿಳ್ಕೊಳ್ಳೋಣ. ಒಂದು ಪಪ್ಪಿ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಾಗ. ಕನ್ನಡದ ಒಂದೊಂದು ಮರಿಯನ್ನು ಸಾಕ್ತೀವಿ ಅಂತಂದ್ರೆ ಎಷ್ಟು 2-2.5 ತಿಂಗಳು ಮರಿನ ನೀವು ತೊಗೊಂಡು ಬಂದ್ರಿ ಅಂತಂದ್ರೆ ಫಸ್ಟ್ ಕೆಲಸ ಏನು ಮಾಡಬೇಕು, ಆ ನಾಯಿ ತಂದ್ಕೊಳ್ಳೆ ಅದಕ್ಕೆ ಜಂತಿನ ಔಷಧ ಹಾಕ್ಬೇಕು. ಜಂತಿನ ಔಷಧ ಹಾಕಿದ್ರ ಅಂತಂದ್ರೆ ಅದು ಹಾಲ್ಗೆಲ್ಲ ಕುಡ್ದಿರ್ತದೆ. ಎಲ್ಲಿ ಬೇರೆದವ್ರ ಕಡೆಯಿಂದ ತಂದಿರ್ತಾರೋ ಅಥವಾ ನಿಮ್ಮ ಮನ್ಯಾಗ ಹುಟ್ಟಿರ್ತಂದ್ರೆ ಈ 1-1.5 ತಿಂಗಳ ಮರಿ ತಂದ್ರಿ ಅಂತಂದ್ರೆ ಜಂತಿನ ಔಷಧ ಹಾಕ್ಬೇಕು. ಆ ಜಂತಿನ ಔಷಧ ಹಾಕಿದ್ರಂದ್ರೆ ಅದ್ರ ಹೊಟ್ಟೆ ನಾವು ಕ್ಲೀನ್ ಮಾಡ್ದಂಗೆ. ಯಾವಾಗ ಹೊಟ್ಟೆ ಕ್ಲೀನ್ ಇರ್ತದೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಹೊಟ್ಟೆಯೊಳಗೆ ಹುಳ ಇರುತ್ತೆ, ನಿಮ್ಗೆ ಹಂಗೆ ನಮ್ಮಂಗೆ ಹೆಂಗೆ ಮನುಷ್ಯರಲ್ಲಿ ಅದರಲ್ಲಿ ಹೆಂಗೆ ಆ ಹುಳಗಳನ್ನು ನೀವು ಎಲ್ಲ ಕ್ಲೀನ್ ಮಾಡಿದ್ರೆ ಸರಿಯಾಗಿ ಊಟ ಮಾಡೋದು, ಸರಿಯಾಗಿ ಚೆನ್ನಾಗಿ ಆಟ ಆಡ್ಕೋತ ಮಾಡ್ಕೋತಿರ್ತದೆ. ಇದು 1ನೇ ಪಾಯಿಂಟ್. 2ನೇದು ಅಂತಂದ್ರೆ
ನಾವು ಅಟ್ಲೀಸ್ಟ್ 1.5 ತಿಂಗಳೊಳಗೆ ಫಸ್ಟ್ ಕೆಲಸ ಮಾಡಬೇಕಾಗಿದ್ದು ಲಸಿಕೆಯನ್ನು ಹಾಕಿಸ್ಬೇಕು. ಬಹಳ ಮುಖ್ಯವಾದು. ನಾವೆಲ್ಲರೂ ಇಲ್ಲೇನೆ ತಪ್ಪೋದು. ಲಸಿಕೆಯನ್ನು ಹಾಕಿದೀವಿ, ಒಂದೇ ಲಸಿಕೆಯನ್ನು ಹಾಕಿ ರೇಬಿಸ್ ಹೇಳಿದ್ರಲ್ಲ, ರೇಬಿಸ್ ರೋಗನೇ ಅಂತ ಹೇಳ್ತಿಲ್ಲ, ಆ ರೇಬಿಸ್ ಒಂದು ಲಸಿಕೆ ಬರ್ತಾ ಇರ್ತದ. ಆ ಲಸಿಕೆ ಬಂದಾಗ ನಾವು ಆ ಲಸಿಕೆನ ಹಾಕಿಬಿಟ್ವಿ. ಅದು ಹಾಕಿದ್ದು 21 ದಿನಕ್ಕೆ ಮತ್ತೊಮ್ಮೆ ಇಂಜೆಕ್ಷನ್ ಮಾಡಿಸ್ಬೇಕು. ಸೇಮ್ ಇಂಜೆಕ್ಷನ್ 21 ದಿನಕ್ಕೆ ಮಾಡಿಸಿದ್ವಿ ಅಂದ್ರೆ ಆ 1 ತಿಂಗಳ ಪೀರಿಯಡ್ನ 2 ಸರಿ ಇಂಜೆಕ್ಷನ್ ಆಯಿತು. ಅದು ಅಲ್ಲಿಗೆ ನಾವು ಕ್ಲೋಸ್ ಆಯಿತು. ಮುಂದೆ ನಾವು ಅದರ ಲೈಫ್ನಾಗ ಎವ್ರಿ ಇಯರ್ ಒಂದೊಂದು ಸರಿ ಮಾಡ್ತಾ ಇರ್ಬೋದು. ಸೊ ಏನಂತ ಇದ್ರ ಅರ್ಥ ಏನಾಯ್ತು, ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ನಾವೇನಾಯ್ತು, ಈಗ ಆ ಪ್ರಿಕಾಷನ್ ತೊಗೊಂಡಂಗೆ ಆಗ್ಬಿಡ್ತು. ಈಗ ನೀವು ವ್ಯಾಕ್ಸಿನೇಷನ್ ಮಾಡಿದ್ರಿ ಅಂತಂದ್ರೆ ಅಥವಾ ಜಂತಿನಗಳಿಗೆ ಮಾಡಿದ್ರೆ ಒಂದು ಆ ನಾಯಿ ಜೀವನವನ್ನು ನಾವು ಸೇವ್ ಮಾಡ್ದಂಗೆ ಆಯ್ತು, ಆ ಪಪ್ಪಿ ಜೀವನನು. ಯಾಕಂದ್ರೆ ನೀವು ಹಲವಾರು ಸೈಡ್ ನೀವು ಹಳ್ಳಿಗೆಲ್ಲ ನೋಡಿ ನಾಯಿ, ಕೆಲವೊಂದು ನಾಯಿ ರಕ್ತ ಉಚ್ಕೋತಿರ್ತದೆ. ನೀವು ರಕ್ತ ಉಚ್ಕೋತಿದ್ರೆ ಏನಂತಿರೋದಕ್ಕೆ ಜಂತಾಗ್ಯಾವು, ಏನೋ ತಿಂದೋದು ಬಿಡು, 2 ದಿನ ಉಚ್ಕೊಂಡು ಬಿಡ್ತದಂತೀರಿ. ಆಮೇಲೆ ಈಗ ಹಳ್ಳಿಗಳಲ್ಲಿ ಎಷ್ಟೋ ಜನ ಹೇಳ್ತಿರ್ತಾರೆ, ಇಲ್ರಿ ಅವು ಹಿಂಗೆ ಉಚ್ಕೊಂಡು ಒಂದು ಸತ್ಯ ಹೋಗ್ತಾವ್ರಿ. ಅದು ಏನು ಗೊತ್ತಾ, ನೀವೇನು ಲಸಿಕೆನ ಹಾಕ್ಸಿರೋದಿಲ್ಲಲ್ಲ, ಆ ಲಸಿಕೆ ಹಾಕಲಾರ್ದಕ್ಕೆ ಅದು ಆ ಉಚ್ಕೊಳ್ತಾ ಇರ್ತದೆ. ಅದಕ್ಕಾಗಿ ಫಸ್ಟ್ ಇದನ್ನ ಕೆಲಸ ನೀವು ಮಾಡಿಬಿಟ್ರೆ ಅಲ್ಲಿ ನೀವು ಬರೀ ಲಸಿಕೆ ಹಾಕೋದ್ರೆ ನಿಮ್ದು ಒಂದೇ ಪಪ್ಪಿನೂ ಉಳಿಸಂಗಿಲ್ಲ, ಬೇರೆ ಪಪ್ಪಿಗಳನ್ನು ಉಳಿಸ್ತೀರಿ. ಯಾಕಂದ್ರೆ ಅದೇನು ಹಾಕಿ ಹೋಗಿರ್ತಲ್ಲ ಅದು ಬೇರೆ ಬೇರೆ ಕಡೆ ವೈರಾಣುಗಳು ಬೇರೆ ಕಡೆ ಹೋದ್ರೆ ಬೇರೆ ನಾಯಿಗಳು ಹರಡ್ತಿರ್ತದೆ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಇದೆ ಲಸಿಕೆ ಅನ್ನೋದು. ನೀವು ಆ ಲಸಿಕೆ ಹಾಕಿದ ಮೇಲೆ ಅದಕ್ಕೆ ಜಡ್ಡು ಬರಲಿಲ್ಲ ಅಂತಂದ್ರೆ ಬೇರೆ ನಾಯಿಗಳಿಗೂ ಜಡ್ಡು ಬರಲ್ಲ. ನಿಮ್ಮ ನಾಯಿ ಜಡ್ಡಿ ಏನಂತಂದ್ರೆ ಬೇರೆ ನಾಯಿಗೆ ಜಡ್ಡು ಬರ ಸ್ಟಾರ್ಟ್ ಮಾಡಿಸ್ತೀವಿ. ಸೊ ವ್ಯಾಕ್ಸಿನೇಷನ್ ಮಾಡಿ ಇದು ಮಾಡಿದ ಮ್ಯಾಗ ನೀವು ಇದೇನೈತಿ 2ನೇ ಪಾರ್ಟ್ ಮುಗೀತು. 3ನೇ ಪಾರ್ಟ್ ಅಂದ್ರೆ ಇಲ್ಲಿ ಮುಖ್ಯವಾದದ್ದು ಫುಡ್, ಊಟ. ನೀವೆಲ್ಲರೂ ಏನ್ ಮಾಡ್ತೀರಿ, ಮನೆ ಮುಂದೆ ಇದು ಭಾಳ ಚೆನ್ನಾಗಿ ನೋಡ್ಕೊತಿರ್ತೀವಿ, ಮನ್ಯಾಗ ಬೈತಾರ ಅಂತೇಳಿ ನಿಮ್ಗೆ ಏನ್ರಿ ಚಾಕ್ಲೇಟ್ ತಿನ್ನಾಕ ಮಾಡಾಕ ರೊಕ್ಕ ಕೊಟ್ಟಿರ್ತಾರೆ. ಆ ಚಾಕ್ಲೇಟ್ ತಗೋತೀರಿ, ಬರೋ ಮುಂದೆ ಅದಕ್ಕೊಂದು ಚಾಕ್ಲೇಟ್ ಹಾಕಿ ಬರ್ತೀರಿ, ಅಥವಾ ಐಸ್ ಕ್ರೀಮ್ ಬೇರೆ ತಿನ್ನಿಸಿ ಬರ್ತೀರಿ. ಅದೇನ್ ಮಾಡ್ತದ ಗೊತ್ತಾನೆ, ನೀವು ಹೋಗುತ್ತಾನೆ ನಿಮ್ ಜೋಡಿ ಚೆನ್ನಾಗಿರ್ತದ. ಆಮೇಲೆ ನೀವು ಹೋದ್ಮ್ಯಾಗ ನೀವು ಕಡೆ ಬಂದ್ಮ್ಯಾಗ ಅದು ಊಟನೇ ಬಿಟ್ಟಿರ್ತದ. ನೀವು ಹಾಳು ಮನೆಗೆ ಹೋಗುತ್ತಾನೆ, ಅವಾಗ ನಿಮ್ಗೆ ಏನು ಹುರುಪು ಬರ್ತದ ಗೊತ್ತಾನ, ನಾ ಚಾಕ್ಲೇಟ್ ಹಾಕಿ ನನ್ನ ಮಾತು ಕೇಳ್ತದ, ಮತ್ತೊಂದು ಚಾಕ್ಲೇಟ್ ಹಾಕ್ತೀನಿ. ಇದ್ರದಿಂದ ಏನಾಗ್ತದ ಅಂತಂದ್ರೆ ನೀವು ಅದ್ರ ಹೊಟ್ಟೆಯನ್ನು ಕೆಡಿಸ್ತೀರಿ. 1ನೇದ್ದು. 2ನೇದು ಏನಾಗ್ತದ ಗೊತ್ತಾನ, ಮನ್ಯಾಗ ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರ ಗೊತ್ತಾ, ನಿಮ್ಗೆ ಆ ನಾಯಿನ ಕಳಿಸ್ಬಿಡ್ತಾರೆ ಎಲ್ರಿ. ಯಾಕಂದ್ರೆ ನನ್ನ ಮಗ ಓದೋದ ಬಿಟ್ಬಿಟ್ಟನ ತೋರ್ತಿಲ್ಲ ಬರ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ನಾಯಿ ಜೋಡಿ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಅದ್ರದಿಂದ ಏನು 2 ಡಿಸ್ಅಡ್ವಾಂಟೇಜ್, ನೀವು ನಾಯಿಯನ್ನು ಕಳ್ಕೊತೀರಿ ಮಕ್ಳೆಲ್ಲರೂ. ಯಾಕೆ ಮನ್ಯಾಗ ಬೇಡ ಬಿಡ್ತದೆ, ಯಾಕಂದ್ರೆ ನೀವು ಓದುದಿಲ್ಲ ಮಾಡುದಿಲ್ಲ ಅನ್ನೋದೊಂದು ಬರ್ತದೆ. 2ನೇದು ಏನು ಬರ್ತದೆ, ಅದ್ರದಿಂದ ಏನಪ್ಪಾ ನಮ್ ಕಿರಿಕಿರಿ ಆಗಾಕತ್ತದ ಅಂತೇಳಿ ಏನದ ಅದು ಊಟ ಮಾಡೋದು ಬಿಟ್ಬಿಡ್ತದೆ. ಹಿಂಗಾಗಿ ಯಾವಾಗಲೂ ಏನೈತಿ ನಿಮ್ದು ಕೆಲಸ ಏನಂತಂದ್ರೆ ನೀವು ನಾಯಿ ಸಾಕ್ಬಾರ್ದು ಅನ್ನೋಂಥದ್ದಲ್ಲ, ನಾಯಿ ಸಾಕ್ಬೇಕು. ಹೆಂಗೆ ನಿಮಗೆ ಟೈಮ್ ಅದಲ್ಲ, ಸ್ಕೂಲಿಗೆ 8 ಗಂಟೆಗೆ ಬರ್ಬೇಕಾದ್ರೆ ಸ್ಕೂಲಿಗೆ ಬರಬೇಕು. ಮಧ್ಯಾಹ್ನ ಊಟಕ್ಕೆ ನಿಮ್ಗೆ ಕರೆಕ್ಟಾಗಿ ಸರ್ ಬಿಡ್ತಾರೆ, ಇಲ್ಲಿ 1:15 ಊಟ ಮಾಡ್ರಿ, 1:15 ಊಟ ಮಾಡೋಕೆ ಮಕ್ಕಳು ಅಂತ ಹೇಳ್ತಾರಲ್ಲ. ಹಂಗೆ ಅದಕ್ಕೂ ಒಂದು ಶೆಡ್ಯೂಲ್ ಮೇಂಟೈನ್ ಮಾಡಬೇಕು. ಬೆಳಗ್ಗೆ ಎದ್ದು ಕೂಡಲೇ ಮಿಲ್ಕ್ ಕೊಡ್ತೀರಿ, ಹಾಲು ಕೊಡ್ತೀರಿ, ಹಾಲು ಕೊಡಬೇಕು. ಮಧ್ಯಾಹ್ನ ಊಟದ ಟೈಮ್ಗೆ ಅದಕ್ಕೆ ಊಟಕ್ಕೆ ಹಾಕ್ಬೇಕು. ಸಾಯಂಕಾಲ ಒಂದ್ಸಲ ಹೆಂಗಿರ್ತದೆ ಶೆಡ್ಯೂಲ್ಪ್ಪ ಅಂದ್ರೆ, ಸಣ್ಣವ್ರಿದ್ದಾಗ ನಿಮ್ಗೂ ಹೆಚ್ಚಿಗೆ ಊಟ ಮಾಡಿಸ್ತಿರ್ತಾರೆ. ದೊಡ್ಡವ್ರು ಆದಂಗೆ ಏನಾಗ್ತದೆ ಗೊತ್ತಾನ, ಬುತ್ತಿ ಮೊದಲು 2 ತೊಗೊಂಡು ಬರ್ತಿರ್ತೀರಿ ಸ್ಕೂಲಿಗೆ. ಯಾವಾಗ ಮುಂಜಾನೆದೊಂದು ಬುತ್ತಿ, ಮಧ್ಯಾಹ್ನದೊಂದು ಬುತ್ತಿ ಅದೆಲ್ಲ ತರ್ತೀರಿ. ದೊಡ್ಡವ್ರಾದಂಗೆ ಒಂದೇ ಬುತ್ತಿ ತಂದಿರ್ತೀರಿ, ಮುಂಜಾನೆ ಮನ್ಯಾಗ ಊಟ ಮಾಡಿ ಬರ್ತೀರಿ, ಮಧ್ಯಾಹ್ನ ಬುತ್ತಿ ಮ್ಯಾಗ ಹೋಗ್ಬಿಡ್ತೀರಿ. ಹಂಗೆ ಅದಕ್ಕೂ ಏನು ಮಾಡಬೇಕು, ಒಂದು 4 ಟೈಮ್ ಇದು ಮಾಡ್ಬೇಕು ನೀವು. ಮುಂಜಾನೆ 8 ಗಂಟೆಗೆ, 12 ಗಂಟೆಗೆ, 4 ಗಂಟೆಗೆ, ಸಂಜೆ 8 ಗಂಟೆಗೆ, ಹಿಂಗೊಂದು ನಾವು ಶೆಡ್ಯೂಲ್ ಮೇಂಟೈನ್ ಮಾಡ್ಕೋಬೇಕು. ಈ ಶೆಡ್ಯೂಲ್ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ನಿಮ್ಮಲ್ಲಿ ಅದಕ್ಕೆ ರೋಗ ರುಜಿನಗಳನ್ನು ಕಡಿಮೆ ಇರ್ತಾವೆ. ರೋಗ ರುಜಿನಗಳು ಕಡಿಮೆ ಇದ್ರೆ ನಿಮ್ಗೆ ಏನೈತಿ, ಆ ಪಪ್ಪಿ ನಿಮ್ಮ ಮನೆಗೆ ಉಳಿತದೆ. ಇಲ್ಲಾಂದ್ರೆ ನಿಮ್ಮ ಮನೆಯಾಗ ಗ್ಯಾರಂಟಿ ಕಳಿಸ್ಕೊಡ್ತಾರ. ನಾ ಭಾಳ ಕಡೆ ಕೇಳಿನಿ, ಇದ್ರ ಕಾಟಕ್ಕಾಗಿ ಓದೋದೇ ಬಿಟ್ಬಿಟ್ಟಾರ ಅಂತ ಹೇಳ್ತಾರೆ ಎಲ್ಲರೂ. ಹಂಗಾಗ್ಬಾರ್ದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಆ ನಾಯಿಯನ್ನು ಸಾಕಿರಂತ ಹೇಳಿ ಅದನ್ನೇ ನೀವು ಅದ್ರ ಜೋಡಿನೇ ಎತ್ಕೊಂಡು ಕೂತ್ರೆ ಏನೇ ಅದು ದೊಡ್ಡದಾಗುದಿಲ್ಲ. ನೀವು ಸಮಯ ಪ್ರಕಾರ ಅದಕ್ಕೆ ಊಟ, ಸಮಯ ಪ್ರಕಾರ ನೀರು ಕುಡಿಸೋದು ಮಾಡ್ಕೋತಿದ್ರಂದ್ರೆ ಯಾವ ಸಮಸ್ಯೆ ಬರುದಿಲ್ಲ. ಆಮೇಲೆ ಫುಡ್ ಒಳಗೆ ಇನ್ನೊಂದು ಏನು ಮಾಡ್ತೀರಿ, ತಪ್ಪು ಮಾಡ್ತಾರೆ ನಮ್ಮಲ್ಲಿ ಅಂತಂದ್ರೆ, ಇವತ್ತು ಏನು ಮಾಡ್ತೀರಿ, ಇವತ್ತು ನಿಮ್ಮ ಮನ್ಯಾಗ ಎಲ್ಲ ಸುಟಿ ಇರ್ತದ, ಸಂಡೇ ಮನ್ಯಾಗ ಅದ್ರಿ ಅಂತೇಳಿ ಮನ್ಯಾಗ ಫ್ರೀ ಬಿಟ್ಟಿರ್ತಾರೆ ನಿಮ್ಗೆ. ಆ ಬಿಟ್ಟಾರ ಅಂದ್ಕೊಳ್ಳಿ, ನೀವು ಏನೇನು ತಿಂದಿರ್ತಿರಲ್ಲ ಎಲ್ಲಾನು ಅದಕ್ಕೆ ತಿನ್ನಿಸ್ತೀರಿ. ಸಂಡೇ ನೀವು ತಿನ್ನಿಸಿ ಹೋದ್ರೆ ಅಂತೇಳಿರಿ, ಮಂಡೇ ನೀವು ಅದಕ್ಕೆ ತಿನ್ಸಂಗಿಲ್ಲ. ಮಂಡೇ ತಿನ್ಸಂಗಿಲ್ಲ ಅಂದ್ರೆ ಅದು ಮಂಡೇ ಅದು ಊಟ ಬಿಟ್ಬಿಡ್ತದೆ. ಅದಕ್ಕೆ ಒಬಿಡಿಯಂಟ್ ಅನ್ನೋದು. ನೀವೇನು ಹಾಕಿ ಹೋಗಿರ್ತೀರಿ, ನೀವೇನು ಮಾಡಿರ್ತೀರಿ, ನಿಮ್ಮ ಹೆಜ್ಜೆ ಒಳಗೆ ಅದು ಹೆಜ್ಜೆ ಇಡ್ತಿರ್ತದೆ. ಅದನ್ನ ಆಗ್ಬಾರ್ದು ಅಂತಂದ್ರೆ ನೀವು ಮಾಡ್ಬೇಕಾಗಿದ್ದೇನೋ ಅದ್ರ ಶೆಡ್ಯೂಲ್ಡ್ ಅಂದ್ರೆ ಅದ್ರದ್ದು ಏನು ಪಠ್ಯಕ್ರಮ ಅಂತ ಏನು ಹೇಳ್ತಿರಲ್ಲ ನೀವು, ಸಮಾಜ ಪಾಠ, ವಿಜ್ಞಾನ, ಕನ್ನಡ ಹಿಂಗೆ ಹೇಳ್ತಿರ್ತಲ್ಲ, ಅದಕ್ಕೂ ಹಂಗೆ ಇರಬೇಕು.
ಅದ್ರ ಪ್ರಕಾರ ಅದಕ್ಕೆ ಅದ್ರ ಫುಡ್ ಏನು ಕೊಡಬೇಕಾಗೈತಿ, ನಿನ್ನೇನು ಊಟ ಕೊಟ್ಟಿರಿ, ನಿನ್ನ ಚಪಾತಿ ಕೊಟ್ಟಿರಿ, ಇವತ್ತು ಚಪಾತಿನೇ ಕೊಡ್ಬೇಕು. ಕೆಲವು ಟೈಮ್ದಾಗ ಏನಾಗ್ತದೆ, ಇಲ್ಲಪ್ಪ ನಮ್ಮ ಡಾಗ್ ನಾನ್ ವೆಜ್ ಅಂತ ಹೇಳ್ತಾರೆ, ಚಿಕನ್ ಅನ್ರಿ ಅಥವಾ ಮಟನ್ ಅನ್ರಿ ಏನೋ ಒಂದು ತಿನ್ಬೇಕಂತ ತಿನ್ನಿಸ್ಬಾರಂತ ನಾನು ಹೇಳಲ್ಲ. ಅದಕ್ಕೊಂದು ಶೆಡ್ಯೂಲ್ ಇರ್ಬೇಕು. ಏನಂದಪ್ಪ ಸಂಡೇ ಬೇಕಾದ್ರೆ ನೀವು ಯಾರಾದ್ರೂ ಚೆಕ್ ಮಾಡಿ, ನಿಮ್ಮಲ್ಲಿ ಯಾರಾದ್ರೂ ಡಾಗ್ ಇದ್ದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ನೀವು ರವಿವಾರಕ್ಕೊಮ್ಮೆ ಚಿಕನ್ ಹಾಕಿದ್ರೆ ರವಿವಾರಕ್ಕೆ ಒಂದೇ ದಿನ ಕೇಳ್ತದ, ಅದು ಬಿಟ್ಟು ನೆಕ್ಸ್ಟ್ ಡೇ ಕೇಳಕ್ಕೆ ಹೋಗೋದಿಲ್ಲ. ಅದನ್ನೇ ನೀವು ಯಾವಾಗಾರ ಬೇಕಾದಾಗ ನಿಮ್ಮ ಮನಸ್ಸು ಬಂದಾಗ ಅದಕ್ಕೆ ಹಾಕೊಂಡು ಹೋದ್ರಂದ್ರೆ ಅದು ಹಂಗೆ ಮಾಡ್ತಿರ್ತದೆ. ಅದಕ್ಕೆ ನಾವು ಡಾಗನ್ನ ನಾವೇನು ಪಪ್ಪಿ ಸಾಕಿರ್ತಿರಲ್ಲ ಅದನ್ನ ಚೆನ್ನಾಗಿ ಇಟ್ಕೊಳ್ಳೋದು ನಿಮ್ಮ ಕೈಗೈತಿ, ಕೆಡಿಸೋದು ನಿಮ್ಮ ಕೈಗೈತಿ. ಅದಕ್ಕಾಗಿ ಇದು ಏನದ ಮುಖ್ಯವಾಗಿ ಎಲ್ಲಿನ ಡಾಗ್ ಸಾಕಿರ್ತೀರಿ ಇದನ್ನು ಇಂಪಾರ್ಟೆಂಟ್ ಆಗಿ ಇದನ್ನ ಮೇಂಟೈನ್ ಮಾಡ್ಬೇಕು. ಇದು ಮೇಂಟೈನ್ ಮಾಡಿದ್ರಂದ್ರೆ ಸಮಸ್ಯೆಗಳು ಆದಷ್ಟು ಕಡಿಮೆ ಇರ್ತಾವೆ. ಇನ್ನು ಮುಖ್ಯವಾದ ಇದಕ್ಕೆ ಘಟ್ಟಕ್ಕೆ ಬರೋದಂತಂದ್ರೆ, ಈಗ ನಾವು ಸರ್ಕಾರ ಏನ್ ಮಾಡಾಕ್ತದಪ್ಪ, ಈ ವರ್ಷ ನಮ್ದು ಈ ವರ್ಷದಲ್ಲಿ ಈ ತಿಂಗಳು ಸೆಪ್ಟೆಂಬರ್ ತಿಂಗಳನ್ನ ರೇಬಿಸ್ ಮಂತ್ ಅಂತಾನೆ ಇದು ಡಿಕ್ಲೇರ್ ಮಾಡಿದೆ. ಈ ತಿಂಗಳಲ್ಲಿ ನಾವು ಹಲವಾರು ಸ್ಕೂಲ್ಗಳಲ್ಲಿ ಹಲವಾರು ಕಾಲೇಜ್ಗಳಲ್ಲಿ ನಾವು ಇವತ್ತು ಈ ಲೆಕ್ಚರ್ ಅನ್ನು ಕೊಡ್ತಾ ಇದ್ವಿ. ಅದಕ್ಕಾಗಿ ಈ ತಿಂಗಳಲ್ಲಿ ಅದು ಎಸ್ಪೆಷಲಿ 28ನೇ ತಾರೀಕಿಗೆ ನಮ್ದು ರೇಬಿಸ್ ಡೇ ಅಂತ ಮಾಡ್ತೀವಿ ನಾವು. ರೇಬಿಸ್ ಡೇ 28ನೇ ತಾರೀಕಿಗೆ ಯಾಕೆ ಮಾಡ್ತೀವಿ? ಯಾಕಂದ್ರೆ ಎಲ್ಲ ಮಕ್ಕಳಿದ್ರೆ ಅದು ಇಂಪಾರ್ಟೆಂಟ್ ಅಂದ್ರೆ ಈ ರೇಬಿಸ್ ಡೇ ಯಾಕಂದ್ರೆ ಇದನ್ನ ಕಂಡು ಹಿಡಿದವ ಲೂಯಿ ಪ್ಯಾಶ್ಚರ್ ಅಂತೇಳಿ ಒಬ್ಬ ವಿಜ್ಞಾನಿ. ಆ ವಿಜ್ಞಾನಿಯ ಪುಣ್ಯತಿಥಿಯ ದಿನ 28ನೇ ತಾರೀಕು. ಆಗ ಕಾರಣಕ್ಕಾಗಿ ಅವ ಕಂಡು ಹಿಡಿದಿದ್ದಕ್ಕಂತಾಗಿ ಅವನ ಪುಣ್ಯತಿಥಿ ದಿನ ಅಂತೇಳಿ ಇದನ್ನ ನಾವು ರೇಬಿಸ್ ಡೇ 28 ಸೆಪ್ಟೆಂಬರ್ ಇಂದ ರೇಬಿಸ್ ಡೇ ಅಂತ ಮಾಡ್ತೀವಿ. ಅದಕ್ಕೆ ಮುಂದಿನ ದಿನದಲ್ಲಿ ನಾವು ಅದಕ್ಕೆ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಮತ್ತೊಂದು ಎಲ್ಲವನ್ನು ನಾವು ಮಾಡ್ತಾ ಇರ್ತೀವಿ. ಆದ ಕಾರಣ ಈಗ ಯಾವಾಗ ನಾವು ರೇಬಿಸ್ ಬಂತಪ್ಪ, ರೇಬಿಸ್ ಬಂದ್ರೆ ಹೆಂಗಿರ್ತದ, ಯಾಕೆ ರೇಬಿಸ್ ಬರ್ತದ, ಯಾವ ದಂದಾಗ ರೇಬಿಸ್ ಬರ್ತದ, ಇದು ಮುಖ್ಯವಾದದ್ದು. ಮುಖ್ಯವಾಗಿ ರೇಬಿಸ್ ನೋಡ್ರಪ್ಪ, ರೇಬಿಸ್ ಹೆಂಗ್ ಬರ್ತದ ಅಂತ, ರೇಬಿಸ್ ರೇಬಿಸ್ ಬಂದು ನಾಯಿ ದನಗಳ ಕಡಿಲಿ, ಆಕಳುಗಳು ಕಡಿಲಿ, ಎಮ್ಮೆ ಕಡಿಲಿ, ಹಂದಿ ಕಡಿಲಿ, ಬೆಕ್ಕಿ ಕಡಿಲಿ, ಬಾವುಲಿ ಕಡಿಲಿ, ಜಿಂಕಿ ಕಡಿಲಿ, ಯಾವುದೇ ರೇಬಿಸ್ ನಾಯಿ ಕಡಿದ್ರು ಅವರಲ್ಲಿ ಬರ್ತದೆ. ನೀವು ತಪ್ಪು ತಿಳ್ಕೊಂಡ್ರಿ ಬೆಕ್ಕಿಗೆ ರೇಬಿಸ್ ಇಲ್ಲ ಅಂತ ಅನ್ಬೇಡ್ರಿ, ಬೆಕ್ಕಿಗೂ ರೇಬಿಸ್ ಬರ್ತದ. ಯಾವಾಗ ರೇಬಿಸ್ ಡಾಗ್ ಕಡ್ದಿತ್ತಂದ್ರೆ ಅದಕ್ಕೂ ಬರ್ತದ. ಒಂದು ಏನಾಗ್ತದ ಅಂತಂದ್ರೆ, ಈಗ ರೇಬಿಸ್ ಅಪ್ಪ ಏನಪ್ಪ ನೀವು ರೇಬಿಸ್ ಅಂದ್ಕೊಡಿ ಏನ್ ತಿಳ್ಕೊಂಡಿರ್ತೀರಿ ಎಲ್ಲರೂ? ರೇಬಿಸ್ ಅಂದ್ಕೊಳ್ಳಿ ನೀವು ಏನ್ ಮಾಡ್ತೀರಿ, ಯಾವ ಒಂದು ನಾಯಿ ಜೋರ್ಲೆ ಒದರಾಡಾಕೊತ್ತು ಚೀರಾಡಾಕೊತ್ತು ಅಂದ್ಕೊಳ್ಳಿ ಬಡ 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 ಕಲ್ಲು ಹೋದ್ ಬಿಡ್ತೀರ. ರೇಬಿಸ್ ಅಂದ್ರೆ ಹೆಂಗಿರ್ತದ? ರೇಬಿಸ್ ಅಂದಂಗ ಹೆಂಗಿರ್ತದ ಅಂತಂದ್ರೆ, ನೀವು ಡೈಲಿ ನೋಡ್ತಿರ್ತೀರಿ ಡಾಗ್ಸ್ ಎಲ್ಲ. ಆ ಡೈಲಿ ನೋಡುವಂತ ನಾಯಿಗಿಂತ ಇದು ಸ್ವಲ್ಪ ಬೇರೆ ಟೈಪ್ ಇರ್ತದೆ. ಅದ್ರಾಗ ನಾವೇನ್ ಮಾಡ್ತೀವಿ, 2 ತರ ಕಾಣಿಸ್ತಿರ್ತದೆ. ಒಂದು ಫೆರೋಸಿಯಸ್ ಅಂದ್ರೆ ಬಾಗಿ ಉದ್ಯೋಗ ಸಿಟ್ಟಿಗೆ ಬಂದು ಹೊಡೆದಾಡಕ್ ನಿಂತಿರ್ತಿರಲ್ಲ, ಆ ಟೈಪ್ ಮಾಡ್ತಿರ್ತದೆ. ಸಿಟ್ಟಿಗೆ ಬಂದಾಗ ಹೊಡೆದಾಡಕ್ ಮಾಡಿದ್ರೆ ಯಾರಿಗಾರ ಕಸ್ತಿನ ಅನ್ನೋದು, ಜೋರು ಓಡೋಗುದು, ಒದರುವುದು, ಆಮೇಲೆ ಹೊಗಳುದು, ಅಂದ್ರೆ ಗಾಬರಿ ಹುಟ್ಟಿಸುವಂತ ಏನೈತಿ ಸಿಂಪ್ಟಮ್ಸ್ಗಳು ಅದರಲ್ಲಿ ಕಾಣಿಸ್ತಿರ್ತಾವ. ಇನ್ನು ಸೈಲೆಂಟ್ ಆಗಿ ಇರ್ತದಪ್ಪ, ಒಟ್ಟೆ ಏನು ಅದು ದಿನ ಮಾತಾಡೋದು ನಾಯಿ ಅಥವಾ ಮಾತಾಡೋದು ಅಂತಂದ್ರೆ ಬೊಗಳೋದಾಗ್ಲಿ ಊಟ ಮಾಡೋದಾಗ್ಲಿ ಎಲ್ಲನೂ ಆರಾಮಾಗಿರ್ತದೆ. ಆದ್ರೆ ಎಷ್ಟು ಸೈಲೆಂಟ್ ಇರ್ತದಂದ್ರೆ, ನೀವು ಅದ್ರ ಮ್ಯಾಗ ಬಿದ್ದಿರೋದು ಏನು ಮಾಡ್ತದಿಲ್ಲಪ್ಪ ಅನ್ನಂಗಿರ್ತದ. ಆದ್ರೆ ನೀವು ಅದ್ರ ಮ್ಯಾಗ ಏನಾದ್ರು ಸನಿಕ್ ಹೋದ್ರದು ಯಾವಾಗ ಕಷ್ಟದ ಗೊತ್ತು. ಮುಖ್ಯ ಇದು ಸೈಲೆಂಟ್ ಫಾರ್ಮ್ ಐತ. ಇನ್ನು ಅದಕ್ಕೆ ಹೆಂಗಪ್ಪ ನೀವು ಭಾಳ ಪಿಕ್ಯುಲರ್ ನೀವು ನೋಡ್ಬೇಕಾಗಿತ್ತು ರೇಬಿಸದ ಅಂತಂದ್ರೆ, ನೀವೇನ್ ಮಾಡ್ಬೇಕ, ಜೋಲ್ ಬೀಳ್ತಿರ್ತದೆ ಬಾಯಿಲಿ, ಹನಿ ನೀನು ಕಂಟಿನ್ಯೂ ಬೀಳ್ತಿರ್ತದ, ಕಂಟಿನ್ಯೂ ಜೋಲ್ ಬೀಳ್ತಿರ್ತದೆ. ಅವ್ಕ ಕಣ್ಣು ಕೆಂಪಾಗ್ಬಿಟ್ಟಿರ್ತಾವು. ಕೆಲವು ಟೈಮ್ ಏನಾಗ್ಬಿಟ್ಟಿರ್ತದ ಅಂತಂದ್ರೆ, ಆ ರೇಬಿಸ್ ಬಂದದ ಅಂತಂದ್ರೆ ನೀವು ಅದ್ರ ಮುಂದೆ ಬೋಗಾಣಿ ಒಳಗೆ ನೀರಿಡ್ರಿ, ನೀರಿಟ್ಟಂದ್ರೆ ನೀರು ದುಗ್ಗಿಸ್ತದ, ನಿಮ್ಮಾಗೆ ಅಟ್ಯಾಕ್ ಮಾಡೋ ಪರಿಸ್ಥಿತಿ ಬಂದಿರ್ತದೆ. ಜಸ್ಟ್ ನೀರಿನ ಬುಟ್ಟಿ ಇಟ್ರೆ. ಯಾಕೆ ಹಂಗಾಗ್ತದ ಅಂತಂದ್ರೆ, ಈ ಗಂಟ್ಲು ಇರ್ತದಲ್ಲ, ಈ ಗಂಟ್ಲು ಪ್ಯಾರಲೈಸ್ ಆಗಿರ್ತದೆ. ಈ ಪ್ಯಾರಲೈಸಸ್ ಆಗೋದ್ರಿಂದ ಆ ನಾಲ್ಗೆ ಏನಿರ್ತದಲ್ಲ, ಆ ನಾಲ್ಗೆ ಎತ್ತಕ್ಕೆ ಆಗ್ತಿರೋದಿಲ್ಲ. ಅದಕ್ಕೆ ಆ ನಾಲ್ಗೆ ಯಾವಾಗ ಎತ್ತಕ್ಕೆ ಆಗೋದಿಲ್ಲ, ಅವಾಗ ಆಟೋಮೆಟಿಕ್ ಏನಾಗ್ತದೆ, ಸಿಟ್ಟು ಹೊರಗೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಸಿಟ್ಟು ಹೊರಗೆ ಸ್ಟಾರ್ಟ್ ಆಗ್ತದೆ, ಆ ನೀರು ನೋಡಿದ್ಮೇಲೆ ನಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಹೋಗ್ತಿರ್ತದೆ. ಇದು ಏನೈತಿ ನೀರು ನೋಡಿದಾಗ. ಕೆಲವು ಟೈಮ್ದಾಗ ಏನಾಗ್ತದೆ, ನಾ ಹೇಳಿದೆ ಸೈಲೆಂಟ್ ಫಾರ್ಮ್ ಅಂತ ಹೇಳಿರ್ತಿಲ್ಲ, ನೀವು ಯಾರೂ ಸಿಗ್ಲಿಲ್ಲ ಅಂತಂದ್ರೆ ಒಂದು ಕಟ್ಟಿಗೆ ಸಿಕ್ತ ಅಂತ ಹೇಳಿರಿ, ಆ ಕಟ್ಟಿಗೆ ಕಡ್ಯಾಕ್ ನಿಂದಿರ್ತದೆ. ಆ ಚೈನ್ ಸಿಕ್ತ ಅಂತ ಹೇಳಿರಿ, ಚೈನ್ ಕ್ಯಾಚ್ ಮಾಡಕ್ ಹೋಗ್ತದೆ, ಕಡ್ಯಾಕ್ ಹೋಗ್ತದೆ. ಅಥವಾ ಯಾವ್ದ್ರ ಗಾಡಿ ಗಿಡಿ ಸಿಕ್ತಂದ್ರೆ ಗಾಡಿಗೆ ಹಾಯಕ್ ಹೋಗ್ತದೆ. ಈ ಟೈಪ್ ಏನಾಗ್ತದ, ಅದು ರೇಬಿಸ್. ಅದು ಬಂದಾಗ ಇವೆಲ್ಲ ಸಿಂಪ್ಟಮ್ಸ್ಗಳು ಇರ್ತಾವೆ. ಈ ರೇಬಿಸ್ಗಳು ಎಲ್ಲ ಸಿಂಪ್ಟಮ್ಸ್ಗಳು ಬಂದಾವು ಅಥವಾ ಹಿಂಗೆಲ್ಲ ಆಗ್ಯಾವ ಅಂತ ಅಂದ್ಕೊಳ್ಳಿ, ನಾವು ಫಸ್ಟ್ ಕೆಲಸ ನಮ್ಮಲ್ಲಿ ರೈತರಾಗಲಿ ಬೇರೆಯವರಾಗಲಿ ಮಕ್ಕಳಾಗಿ ಏನು ಮಾಡ್ತಾರೆ, ಬಡ ಕಲ್ಲು ಹೋಗುದು ಸಾಯಿಸುವಂಥ ವ್ಯವಸ್ಥೆಗೆ ಹೋಗ್ತೀವಿ. ಇದು ಯಾರು ಮಾಡಕ್ಕೆ ಹೋಗಬೇಡ.
ಏನ್ ಮಾಡ್ಬೇಕು, ಈ ಪಂಚಾಯತಿ ಲೆವೆಲ್ದಾಗ ವಿಷಯ ಮುಟ್ಟಿಸ್ರಿ. ಯಾಕೆ ಹೇಳ್ತೀನಿ ಅದನ್ನ ನೋಡಿದ ಕೂಡ ನಮ್ಗೆ ಒಂದ್ ಹೇಳ್ತೀನಿ, ಯಾವುದೇ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ನೀವ್ ಎಲ್ಲಿ ತನ ನೀವು ಅದಕ್ಕೆ ಅಟ್ಯಾಕ್ ಮಾಡೋದಿಲ್ಲ ಅಲ್ಲಿ ತನ ಸುಮ್ಮಿರ್ತದ. ಅಟ್ಲೀಸ್ಟ್ ಅವಾಯ್ಡ್ರೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೀವು ಅದಕ್ಕೆ ಒಂದ್ಸರಿ ಏನಕ್ಕೆ ಕಲ್ಲು ಹೋದ್ರೆ ಅದು 10 ಕಲ್ಲು ಹೋಗ್ಯಾಗ ಮಾಡ್ತಿರ್ತದೆ. ಹಂಗ್ ಮಾಡೋದ್ರಿಂದ ಏನಾಗ್ತದ, ಅಟ್ಲೀಸ್ಟ್ ನೀವು ಕಲ್ಲು ಒಕ್ಕೊತ್ತ ಒಗ್ಯಾಕ ಹೋಗ್ಯಾದ್ರೆ ಡೆತ್ ಮಾಡ್ತೀವಿ, ಸಾಯ್ತದಂತೆ ತಿಳ್ಕೊಳ್ಳೋದು. ಆ ಸಾಯ್ತ್ ಅಂತಂದ್ರೆ ಏನಾಗ್ತದೆ ಗೊತ್ತಾ, ಆ ವೈರಸ್ ಅಲ್ಲೆಲ್ಲ ಬಿದ್ದ್ಬಿಡ್ತದೆ, ಆ ಏರಿಯಾ ಎಲ್ಲ ವೈರಸ್ ಆಗ್ತದೆ. ನೀವೇನಾಯ್ತು, ಒಂದು ರೇಬಿಯಸ್ ನಾಯಿ ಸಾಯ ಹೊಡೆದು 100 ರೇಬಿಯಸ್ ನಾಯಿ ಹುಟ್ಟಿಸಿದಂಗ ಆಗ್ತದೆ. ಒಂದೇ ರೇಬಿಯಸ್ ನಾಯಿ ಸತ್ತಿತ್ತು ಅವಾಗ, ಆ ಇದು ಜೀವಂತ ಇದ್ದಿದ್ದು 100 ಸತ್ತಿದ್ದು ಮತ್ತು ಹುಟ್ಟಿಸಿದಂಗ. ಅದಕ್ಕೆ ಏನು ಮಾಡಬೇಕು, ಪಂಚಾಯತಿ ಲೆವೆಲ್ದಾಗ ಅದ್ರ ವಿಷಯನ ಗಮನಕ್ಕೆ ತಂದ್ರೆ, ಈಗ ಅದ್ರ ಫಾರೆಸ್ಟ್ದವರು, ಪಂಚಾಯತಿಯವರು, ನಮ್ಮ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ನಾವು ರೆಡಿ ಇರ್ತೀವಿ. ಅದು ನೀವು ಅದನ್ನು ಮಾಡೋದ್ರಿಂದ ಏನಾಗ್ತದೆ, ಅದನ್ನ ಕ್ಯಾಚ್ ಮಾಡೋದ್ರಾಗಲಿ ಅಥವಾ ಬೇರೆ ಏನೋ ಒಂದು ವಿಧಾನವನ್ನು ಮಾಡಿಕೊಂಡು ಅದನ್ನು ನಾವೇನು ಮಾಡ್ತೀವಿ, ಒಂದು 3-4 ಫುಟ್ ಡಿಗ್ ಮಾಡಿ ಅದರಲ್ಲಿ ಅದನ್ನು ಮುಚ್ಚಿ ಸುಣ್ಣ ಉಪ್ಪು ಎಲ್ಲ ಹಾಕಿ ಮುಚ್ಚಿ ಮಾಡಿ ಅದನ್ನು ಸೇವ್ ಮಾಡ್ತೀವಿ. ಅದರ್ವೈಸ್ ನಾವು ಅದನ್ನು ಬಿಟ್ಟರೆ ಅಂದ್ರೆ ಪಕ್ಷಿಗಳನ್ನು ತಿಂದು ಅಂದ್ರೆ ಅಥವಾ ಪ್ರಾಣಿಗಳು ಮತ್ತೊಂದು ತಿಂದು ಅದಕ್ಕೆಲ್ಲ ನಾವು ಹರಡಿಬಿಡ್ತೀವಿ. ಅದಕ್ಕಾಗಿ ರೇಬಿಸ್ ಬಂದಾಗ ಅಥವಾ ನಿಮ್ಗೆ ಅನಿಸಿದಾಗ, ಯಾಕಂದ್ರೆ ನೀವು ಯಾರು ಅದನ್ನ ಕಣ್ಲೆ ನೋಡಿದ್ಕೊಳ್ಳಿದ್ರೆ ರೇಬಿಸ್ ಅಂತ ನಾವು ನಿರ್ಧಾರ ಮಾಡಕ್ ಬರೋದಿಲ್ಲ. ಉದಾಹರಣೆಗೆ ಒಂದು ಏನು ಹೇಳ್ತೀನಿ ಅಂದ್ರೆ, ಕೋವಿಡ್ದಾಗ ಏನಾಯ್ತು ಗೊತ್ತಾ, ಕೋವಿಡ್ದಾಗ ಎಷ್ಟು ಹಳ್ಳ್ಯಾಗ ಡಾಗ್ಸ್ ಇದ್ದು, ಎಸ್ಪೆಷಲಿ ಹಳ್ಳ್ಯಾಗ ಇದ್ದಿದ್ದು ಆಗಲಿ ಅಥವಾ ಸಿಟಿಯಾಗ ಕಾರ್ಪೊರೇಷನ್ ಲೆವೆಲ್ದಾಗ ತಿರುಗಾಡೋ ಡಾಗ್ಸ್ ಎಲ್ಲರೂ ಬಿಟ್ಬಿಟ್ಟು ಹೋದು. ಯಾಕೆ ಹಂಗಾಯ್ತು, ಕೋವಿಡ್ದಾಗ ಏನಾಗಿತ್ತು, ಫುಡ್ ಸಿಗ್ತಾ ಇರಲಿಲ್ಲ, ಎನಿಮಲ್ಸ್ ಫುಡ್ ಸಿಗ್ತಿರಲಿಲ್ಲ. ಯಾಕಂದ್ರೆ ಜನನೇ ಹೊರಗೆ ಬರೋದಿಲ್ಲ, ಫುಡ್ ಎಲ್ಲಿದ್ದು ಬೀಳ್ತದೆ. ಈಗ ಏನು ಮಾಡ್ತಿದ್ರು, ಪ್ರೀತಿಯಿಂದ ಒಂದು 4 ಮಂದಿ ಅಲ್ಲೊಂದು 4 ಬಿಸ್ಕಿಟ್ ಹೋಗುತ್ತೆ, ಇಲ್ಲೊಂದು ಎಷ್ಟು ಇದು ಹೋಗುತ್ತೆ, ಫುಡ್ ಹೋಗುತ್ತೆ, ಆಮೇಲೆ ಕೈಪಲ್ಲೆ ಬಂತು ಮಾಡ್ತೀವಿ, ಏನೋ ತಿನ್ಕೋತ ಹೋಗ್ತಿದ್ವು. ಯಾವಾಗ ಅದು ಕೋವಿಡ್ದಾಗ ಎಲ್ಲರೂ ಸ್ಟಾಪ್ ಆಗಿ ಮನೆಯಾಗ ಕೂತೀವಿ, ಆ ಇರಿಟೇಷನ್ ಫುಡ್ ಸಿಗಲಿಲ್ಲ, ನೀರು ಸಿಗಲಿಲ್ಲ, ಇರಿಟೇಷನ್ ಹೆಚ್ಚಾಗಿ ಎಲ್ಲ ಕಡೆ ಒಂದು ಜಾಗದಿಂದ ಒಂದು ಜಾಗದಾಗ ಬಂದು ಯಾರ ಮ್ಯಾಗೂ ಅಟ್ಯಾಕ್ ಆಗಿದ್ದು. ಉದಾಹರಣೆನ ಸಿಟಿ ಕಾರ್ಪೊರೇಷನ್ ಹಲವಾರು ವಾರ್ಡ್ನೆಲ್ಲ ಕೇಳಿದ್ದೀನಿ ಈ ಮಾತು. ಯಾಕ್ರಿ ರೇಬಿಸ್ ಬಂದ ಅಂತ ಹೇಳ್ತಾರೆ. ಅದು ರೇಬಿಸ್ ಅಂತೇಳಿ ಯಾರೋ ಹೇಳ್ತಾರಂದ್ರೆ ರೇಬಿಸ್ ಅಂತ ಆಗಲ್ಲ. ರೇಬಿಸ್ ಅಂತೇಳಿ ನಾವು ಅದನ್ನ ಟೆಸ್ಟಿಗೆ ಕಳಿಸಿದಾಗ ಅದನ್ನ ನಾವು ಕನ್ಫರ್ಮೇಶನ್ ಮಾಡ್ಬೋದು, ಇದು ರೇಬಿಸ್ ಬಂದಿದೆ ಅಂತೇಳಿ. ಹಾಗೇನೆ ನಾವು ಇದು ರೇಬಿಸು ಅಂತ ನಾವು ಅದಕ್ಕೆ ಹೇಳಕ್ ಬರಲ್ಲ. ಹಿಂಗಾಗಿ ಎಲ್ಲ ನಾಯಿಗಳು ಬಂದಿದ್ದು ಯಾವುದೋ ಒಂದಿಷ್ಟು ಜೋರಾಗಿ ಬೊಗಳಿದು, ಜೋರಾಗಿ ಕಣ್ಕೆಂಪಾಗಿದ್ದು, ಆಮೇಲೆ ಸ್ವಲ್ಪ ಏನೋ ಇವನ್ ನಿಮ್ಗೆ ಜ್ವರದಲ್ಲಿ ಹೆವಿ ಜ್ವರ ಇತ್ತು, 102, 103 ಅಂತ 4 ಇತ್ತು ಅಂದ್ರೆ ಅವಾಗಲೂ ಸ್ವಲ್ಪ ಜ್ವರ ಬರ್ತಾ ಇರ್ತದೆ. ಇವನ್ ಬಾಯಿಗೆ ಅಲ್ಸರ್ಸ್ ಆದಾಗೂ ಬರ್ತಿರ್ತದೆ. ಅದಕ್ಕಾಗಿ